ಸಲೀಂ ಸತ್ತೋಗ್ಬಿಟ್ಟಿದ್ದಾನೆ. ಇನ್ನು 3 ಜನ ಪೊಲೀಸ್ ಸತ್ತೋಗ್ಬಿಟ್ಟ ಸಲೀಮ್ ಸತ್ತೋಗ್ಬಿಟ್ಟ ಸಲೀಮ್ ಸತ್ತೋಗ್ಬಿಟ್ಟ ಸಲೀಮ್ ಸತ್ತೋಗ್ಬಿಟ್ಟ. ನಿಮ್ಗೆ ಗೊತ್ತಿಲ್ಲ ಅದು? ಗೊತ್ತಿಲ್ಲ. ಡೈಲಿ ಮಾರೋದು. ಎಷ್ಟು ಡೈಲಿ? 100 ರೂಪೀಸ್. ಅವ್ರು 3 ಜನ ಫ್ರೆಂಡ್ಸ್ ಹೆಂಗೆ ಅಣ್ಣ ತಮ್ಮಿಂದ್ರ? ಇಲ್ಲಿ ರಿಲೇಷನ್ ಅವರು. ಒಬ್ಬ ಹಿಂದೂಸ್ ರಾಜು, ಅವರು ಎಲ್ಲ ರಿಲೇಷನ್ ಅವರು. 40 ವರ್ಷದಿಂದ ಬರ್ತಾ ಇದ್ದಾರೆ ಪಾಪ. ಸಲೀಮ್ ಅಂತ ಅವಾಗ ಗೊತ್ತಿತ್ತು. ಇಲ್ಲಿ ಬರ್ತಾ ಇದ್ರಲ್ಲ, ಎಡ್ಗೆ ಕೆಲಸ ಮಾಡೋದವ್ರು ಎಂಟಿ ಅವರು ಎಲ್ಲ ಫ್ಯಾಮಿಲಿ ಇತ್ತಾ? ಸಲೀಮ್ ಅವ್ರ ಫ್ಯಾಮಿಲಿ ಬರ್ತಾ ಇದ್ರಿ ಅಂತಲ್ಲ. ಚೆನ್ನಾಗಿದ್ದ ಪಾಪ ಹುಡುಗ, ಏನಿಲ್ಲ ಹುಡುಗನ ಅವನು. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟದಲ್ಲಿ ಮೃತನಾದಂತಹ ಸಲೀಂ ಉಳ್ಕೊಂಡಿದ್ದಂತಹ ಶರೀಫ್ ಪ್ಲಾಟ್ನ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಲೀಂ ಯಾವಾಗ ಬಂದು ಇಲ್ಲಿ ಉಳ್ಕೊಂಡಿದ್ದ? ಒಂದು 15 ದಿವಸ 20 ದಿವಸ ಆಯಿತು ಅಷ್ಟೇ. ಹೌದಾ? ಅವನ ಜೊತೆ ಯಾರು ಬಂದಿದ್ರು? 3 ಜನ ಇದ್ರು ಅವರು. ಯಾರ್ಯಾರು? ಯಾರು? ಅರ್ಬಾಜ್ ಒಬ್ಬ, ರಿಜ್ವಾನ್ ಒಬ್ಬ, ರಾಜು ಒಬ್ಬ, 3 ಜನ ಇದ್ರು. ನಿನ್ನೆ ಯಾರೆಲ್ಲ ಹೋಗಿದ್ರು ಬಲೂನ್ ಮಾರಕ್ಕೆ? 4 ಜನ ಹೋಗಿದ್ರು. ಹೋಗಿದ್ರಾ? ಈಗ ಸಲೀಂ ಎಷ್ಟು ಗಂಟೆಲಿ ಹೋದ ಇಲ್ಲಿಂದ? ಲಾಡ್ಜ್ ಬಿಟ್ಟ ಅವನು ನಿನ್ನೆ? ಅಂದಾಜು ಸರ್ ಟೈಮ್ ಅಂದಾಜು ಎಷ್ಟು ಗಂಟೆ ಬಿಟ್ಟ ಸಲೀಂ ಇಲ್ಲಿಂದ? ನಾನು 10 ಗಂಟೆಗೆ ಹೋಗಿ ಈ ಟೈಮ್ಗೆ ಬರೋದು. ನಾನು ಡೈಲಿ ಎಷ್ಟು ಗಂಟೆಗೆ ಹೋಗೋದ ಗೊತ್ತಿಲ್ಲ. ಈಗ 10 ಗಂಟೆಗೆ ಹೋಗಿ ಇಷ್ಟು ಗಂಟೆಗೆ ಬರೋದು ನಾನು ಡೈಲಿ. ಈಗ ಸಲೀಮು ಮತ್ತೆ ಅವರೆಲ್ಲ ಟೀಮ್ ಇದೆಯಲ್ಲ, ಅವರೆಲ್ಲ ಎಲ್ಲವರು ಮೂಲ? ಜೈಲಿನಲ್ಲಿ ಇದ್ದಾರೆ ಎಲ್ಲ. ನನ್ನ ಬಂದಿದ್ರಲ್ಲ. ಈಗ ಅವರೆಲ್ಲ ಅವರೆಲ್ಲ ಯು ಪಿ ಒಂದು ನಿಮಿಷ. ಉತ್ತರ ಪ್ರದೇಶ. बोलो अमन भाई, बोलो. हाँ, लाज में हूँ क्या कि इंटरव्यू ले रही मेरा ही ना. नहीं, क्या कि पूछ रही अब स्टार्ट करी सोनो पूछना. ಓಕೆ. ಈಗ ಅವರು ಐ ಡಿ ಕಾರ್ಡ್ ಕೊಟ್ಟಿದ್ರಾ ನಿಮಗೆ? ಗೊತ್ತಿಲ್ಲ ಸರ್, ನನಗೆ ಅಷ್ಟು ಡೀಟೇಲ್ಸ್ ಏನು ಗೊತ್ತಿಲ್ಲ ನನಗೆ. ಅವರು ಐ ಡಿ ಕೊಟ್ಟು ಲಾಡ್ ತಗೊಂಡಿದ್ರಾ ಹೇಗೆ ಅಂತ? ಅದು ಏನು ಗೊತ್ತಿಲ್ಲ ನನಗೆ. ಹಂಗೆ ಅವರು ಆಯ್ತಾಯ್ತು. ಈಗ ಫಾರ್ ಮಂತ್ ಅವರು ಪೇಮೆಂಟ್ ಮಾಡೋದು ಹೆಂಗೆ? ಡೈಲಿ ಮಾಡೋದು. ಎಷ್ಟು ಡೈಲಿ? 100 ರೂಪೀಸ್ ಪ್ರತಿನಿತ್ಯ. ಇಲ್ಲ ನೀರಿನ ವ್ಯವಸ್ಥೆ ಎಲ್ಲ ಇದೆಯಲ್ಲ? ಇಲ್ಲ, ನೀರು ಆಚೆಯಿಂದ ತಗೊಬಂದು ಕುಡಿಯೋದು. ಊಟ ಗೀಟ ಎಲ್ಲ ಗೊತ್ತಿಲ್ಲ ಸರ್. ಈ ಸಿಲಿಂಡರ್ ಎಲ್ಲ ಎಲ್ಲಿ ಇಟ್ಕೊತಿದ್ರು ಅವರು? ಇಲ್ಲೇ ಇಟ್ಕೊತಿದ್ರು ಅವರು ಸಿಲಿಂಡ್ರು? ಮೇಲ್ಗಡೆನೇ ಇಟ್ಕೊತಿದ್ರಾ? ಅವ್ರು 3 ಜನ ಫ್ರೆಂಡ್ಸ್ ಹೆಂಗೆ ಅಣ್ಣ ತಮ್ಮಿಂದ್ರ? ಇಲ್ಲಿ ರಿಲೇಷನ್ ಅವರು. ಒಬ್ಬ ಹಿಂದೂಸ್ ರಾಜು, ಅವರು ಎಲ್ಲ ರಿಲೇಷನ್ ಅವರು. ಈಗ ಪೊಲೀಸರೆಲ್ಲ ಬಂದಿದ್ರಾ ಎಲ್ಲಿಗೆ? ಏನು ಮಾಡಿದ್ರು ಪೊಲೀಸರೆಲ್ಲ ಬಂದು? ಗೊತ್ತಿಲ್ಲ ಸರ್. ಆ ಮನೆಯಲ್ಲಿ ಇದ್ರು ಎಲ್ಲರೂ. ಆ ಮನೆಗೆ ಹೋಗಿದ್ರು ಅವರು. ಇಲ್ಲಿ ನೀವು ಬರ್ಕೊಂಡು ಆರಾಮ ಅಲ್ಲಿ ಈ ಲಾಡ್ಜ್ ಅದು ಮನೆ ಒಬ್ರದ್ದೇನೆ ಇದು. ನೀವು ನೋಡಿದ್ದೀರಾ ಅವ್ರನ್ನ? ಸಲೀಮು ನೋಡಿದ್ರ ನೀವು? ಯಾವ ಥರ ಇದ್ದ ಅವನು ನೋಡ್ಲಿಕ್ಕೆ? ಸಣ್ಕಿದ್ದ ದಪ್ಪಿದ್ನ? ಸಣ್ಕೆನೇ ಇದ್ದ. ಹೇಗಿದೆ ಅವನ ಪ್ರತಿನಿತ್ಯ ಮಾತುಕತೆ ಎಲ್ಲ ಹೇಗಿತ್ತು ನಿಮಗೆ? ಒಳ್ಳೆ ಮನುಷ್ಯನ? ಹೇಗೆ ಒಳ್ಳೆ ಥರ ನಡತೆ ಹೇಗಿತ್ತು? ಕ್ಯಾರೆಕ್ಟರ್ ಹೇಗಿತ್ತು ಅಂತ? ಹೋಗ ಬರೋದೆಲ್ಲ ಫೋನಲ್ಲೆಲ್ಲ ಬಿಸಿ ಆಗ್ತಿದ್ದ? ನೀವು ನೋಡಿದಾಗ ಹೇಗಿರ್ತಿದ್ದ ಅವನು ಅಂತ? ಪ್ರತಿನಿತ್ಯ ಎಷ್ಟು ಗಂಟೆಗೆ ಹೊಡ್ತಿದ್ದೆ ಇಲ್ಲಿಂದ ಅವನು ಕೆಲಸಕ್ಕೆ? ಎಷ್ಟು ಗಂಟೆಗೆ ಹೊಡ್ತಾ ಇದ್ದ ಅವರು? ನಾನು ನೋಡಿ ಸರ್, 10 ಗಂಟೆ ಹೋಗಿ ಇಷ್ಟು ಗಂಟೆಗೆ ಬರೋದು. ಯಾವಾಗ ಹೋಯ್ತಾ ಇದ್ದಾಗ, ಯಾವಾಗ ಬರ್ತಾ ಇದ್ದಾಗ. ಈಗ ಪೊಲೀಸ್ ಅವರಿಬ್ಬರನ್ನ ಕರ್ಕೊಂಡು ಹೋದ್ರ? ಮತ್ತಿಬ್ರು ಇದ್ರಲ್ಲ ಅವ್ರನ್ನ? ಕರ್ಕೊಂಡು ಹೋದ್ರು. 3 ಜನಕ್ಕೆ ಕರ್ಕೊಂಡು ಹೋದ್ರು. 3 ಜನ ಇದ್ರಾ? ಅಂದ್ರೆ ಸಲೀಂ ಜೊತೆ 4 ಜನ ಇದ್ರ ಟೋಟಲ್? 4 ಜನ? 3 ಜನ? ಸಲೀಂ ಸೇರಿ 4 ಜನ. 4 ಜನ. ಸಲೀಂ ಸತ್ತೋಗ್ಬಿಟ್ಟಿದ್ದಾನೆ. ಇನ್ನು 3 ಜನ ಪೊಲೀಸ್ ಸತ್ತೋಗ್ಬಿಟ್ಟ ಸಲೀಮ್ ಸತ್ತೋಗ್ಬಿಟ್ಟ. ನಿಮ್ಗೆ ಗೊತ್ತಿಲ್ಲ ಅದು? ಗೊತ್ತಿಲ್ಲ. ನ್ಯೂಸ್ನಲ್ಲಿ ಇದರಲ್ಲಿ ಬಂದಿದೆ, ಅದು ಯೂಟ್ಯೂಬ್ನಲ್ಲಿ. ನಾನು ನೋಡಲಿಲ್ಲ ಸರ್. ಇವತ್ತು ಶುಕ್ರವಾರ ಅಲ್ಲ, ನನ್ನ ನಮಾಜ್ಗೆ ಮಾಡ್ಕೊಂಡು ಬಂದಿದ್ದು. ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ನನ್ನ ಕರ್ಕೊಂಡು ಹೋದಲ್ಲ. ಅವರೆಲ್ಲ ಇದ್ರ? ಪೊಲೀಸ್ ಜೀಪ್ ಇತ್ತಲ್ಲ, ವೈಟ್ ಜೀಪ್, ಅದರಲ್ಲಿ ಕರ್ಕೊಂಡು ಹೋದ್ರು ಅವರು. ಹೌದಾ? ಅಲ್ಲ, ಈ ರೀತಿ ಇನ್ಸಿಡೆಂಟ್ ಆದಾಗ ಲಾಡ್ಜ್ ಮೇಲೆ ಪರಿಣಾಮ ಬೀರುತ್ತಾ ಕೆಟ್ಟದಾಗಿ? ಅಷ್ಟು ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಸರ್. ಗೊತ್ತಾಗಲ್ವಾ? ಓಕೆ ಸರ್, ಬನ್ನಿ. ನೀವು ನೋಡಿದ್ರಲ್ಲ, ನೀವು ಹೇಗಿದೆ ಅವನು? ಇಲ್ಲಿ ಚೆನ್ನಾಗಿದ್ದ ಪಾಪ ಹುಡುಗ, ಏನಿಲ್ಲ ಹುಡುಗನ ಅವನು? ಗೊತ್ತಿಲ್ಲ ಸರ್. ಅವ್ರಿಗೆ ಗೊತ್ತಲ್ಲ, ಅವ್ರಿಗೆ ನಾವು ಇರಲಿಲ್ಲ, ನಮ್ಮ ಮನೆಯವರು. ಅದಕ್ಕೆ ಅಲ್ಲ, ಹೆಂಗಿತ್ತು ಅವ್ನು ನೋಡೋಣ? ದಪ್ಪ ಇದ್ರು. ಜರ್ಗಿನ ಹಾಕೊಂಡು ಪಾಪ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದ. ಮತ್ತೆ 40 ವರ್ಷದಿಂದ ಬರ್ತಾ ಇದ್ದಿಲ್ಲ ಪಾಪ ಅವರು. ಇಲ್ಲೇ 40 ಅವ್ರಿಗೆ ಗೊತ್ತಲ್ಲ, ಅವ್ರಿಗೆ 40 ವರ್ಷದಿಂದ ಬರ್ತಾ ಇದ್ದಾರೆ ಪಾಪ ಅವರು. ಸಲೀಮ್ ಅಂತ ಅವಾಗ ಗೊತ್ತಿತ್ತು. ಇಲ್ಲಿ ಬರ್ತಾ ಇದ್ರಲ್ಲ. ಏಜ್ 40 ಅಲ್ವಾ?
ವಯಸ್ಸೇ 40 ಅಂತಾರೆ. ಇಲ್ಲ ಇಲ್ಲಿ ಹೇಳ್ತಾರೋದು ಅವ್ರಿಗೆ ಇಲ್ಲಿ ಬರ್ತಾರೆ ನಮ್ಮ ನೋಡ್ತಾ ಇದೆ ಪಾಪ ಚೆನ್ನಾಗಿರು ಪಾಪ. ಅಲ್ಲ ತೀರೋಗ್ಬಿಟ್ಟಾಗ ಗೊತ್ತು ನಾನು ನೋಡಿದೆ ನೋಡಿದ್ರ ಭಾಳ ಫಾಸ್ಟು ಬಂದಿದೆ ನನಗೆ ಅದಕ್ಕೆ. ಜೊತೆ ಮಾತುಕತೆ ನಡೆಸಿದ್ರ ನೀವು? ಇಲ್ಲ ನಾ ಮನೆ ಪಕ್ಕ ಅಲ್ವಾ ಅದಕ್ಕೆ. ಪ್ರತಿನಿತ್ಯ ಇಲ್ಲೇ ಸೈಕಲ್ ಇಲ್ಲಿ ನಾವು ತಗೊಂಡು ಆಯ್ತಲ್ಲ ಸೈಕಲ್ ಹೋಗಿ ಪಾಪ ಅದಕ್ಕೆ. ಸ್ವಲ್ಪ ಪೂರ್ ಫ್ಯಾಮಿಲಿ ಬಡ ಏನು ಹೇಳ್ತೀನಿ ಹೇಳ್ಕೊಂಡಿದ್ದ ಅವ್ರ ಫ್ಯಾಮಿಲಿ ಬಗ್ಗೆ ನಾವು ಹೇಳ್ಕೊಂಡಿದ್ದ ಏನಿಲ್ಲ ಹೇಳ್ಕೊಂಡು ಜೀವನ ಹಂಗೆ ಹಿಂಗೆ ಅಂತ. ಏನು ಮಾಡ್ತಾ ಅಡುಗೆ ಮಾಡೋದಂತೆ ಅಪ್ಪ ಅವರು ಎಲ್ಲ ಮನೆಯವರು ಅಡುಗೆ ಮಾಡ್ತಾರಲ್ಲ ಮನೆ ಕಟ್ತಾರ ಅಡುಗೆ ಅದು ಮಾಡ್ತಾರೆ ಪಾಪ. ಇಟ್ಟಿಗೆಯಲ್ಲಿ ಅಡುಗೆ ಮಾಡ್ಕೊತಿದ್ರಾ? ಅಡುಗೆ ಕೆಲಸ ಮಾಡೋದು ಅವರು ಅಡುಗೆ ಎಂಟಿ ಅವರು ಎಲ್ಲ ಅವರೇ. ಫ್ಯಾಮಿಲಿ ಇತ್ತಾ? ಸಲೀಮ್ ಅವ್ರ ಫ್ಯಾಮಿಲಿ ಬರ್ತಾಯಿದ್ರೆ ಅಂತಲ್ಲ ಗೊತ್ತಿಲ್ಲ ಅವ್ರು ಬರ್ತಾರೆ ಅಂತ ಗೊತ್ತಿಲ್ಲ ಏನು ಗೊತ್ತಿದ್ರ ಫ್ಯಾಮಿಲಿ ಬರ್ತಿದ್ರ? ಕೇಳಿ ನೋಡಿ ಗೊತ್ತಾಗುತ್ತೆ ನಮಗೆ ಗೊತ್ತಿಲ್ಲ ಅಷ್ಟೇ ಪರಿಚಯ ಇಲ್ಲ. ಈಗ 4 ಜನ ಬ್ಯಾಚುಲರ್ ಥರ ಇದ್ದಾರಂತಲ್ಲ ಅವ್ರು 4 ಜನ ಮಂದಿ. ಅವ್ರು ನಮಗೆ ಗೊತ್ತಿಲ್ಲ ನಾನು ನೋಡಿದೆ ಅಷ್ಟೇ ನೋಡಿದೆ ಅಷ್ಟೇ ಇಲ್ಲಿ ಇರ್ತದೆ ನೋಡಿದ ಅಷ್ಟೇ ನೀವು ಸಲೀಮ್ ನೋಡ್ತಿದ್ವಿ ಚೆನ್ನಾಗಿತ್ತು. ಓಕೆ ಓಕೆ ಇವಿಷ್ಟು ಸಲೀಮ್ನ ನೋಡಿದಂತಹ ಪ್ರತ್ಯಕ್ಷದರ್ಶಿಗಳ ಮಾತು ಕೂಡ ಆಗಿರುತ್ತದೆ. ಅಂದರೆ ಅವನು ಪ್ರತಿನಿತ್ಯ ಬೆಳಿಗ್ಗೆ ಸೈಕಲ್ ತೆಗೆದುಕೊಂಡು ಗ್ಯಾಸ್ ಸಿಲಿಂಡರ್ ಫಿಟ್ ಮಾಡಿಕೊಂಡು ಆತ ಬಲೂನ್ ಮಾರಲಿಕ್ಕೆ ಹೋಗ್ತಾ ಇದ್ದ. ಆವಾಗ ನೋಡಿದ್ವಿ. ಅದು ಬಿಟ್ಟರೆ ಆತನ ಪೂರ್ಣವಾದಂತಹ ವಿವರ ನಮ್ಮಲ್ಲಿ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಈ ಒಂದು ಶರೀಫ್ ಲಾಡ್ನ ಮ್ಯಾನೇಜರ್ ಮತ್ತು ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಿರುವಂಥದ್ದು. ಅಂದರೆ ಆತನ ಯಾವುದೇ ಈ ವಿಧವಾದಂತಹ ಒಂದು ಪೂರ್ಣ ಪ್ರಮಾಣದಂಥ ಮಾಹಿತಿ ನಮಗಿಲ್ಲ, ಆತನ ನೋಡಿದ್ದೇವೆ ಅನ್ನೋಂಥ ಮಾತನ್ನು ಮಾತ್ರ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.